ಟೀಮಲ್ಲಿರೋರಿಗೆ ಮತ್ತು ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ, ಮತ್ತು ಮೀಡಿಯಾ ಮಾಧ್ಯಮಗಳಿಗೂ ನನ್ನ ನಮಸ್ಕಾರ. ಖುಷಿ ಆಗ್ತದೆ ಸುನೀಲ್ ಸರ್ನ ನೋಡಿ. ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಗೊತ್ತು. ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು, ದೊಡ್ಡದಾಗಿ ಸಿನಿಮಾ ನಾನು ಬೆಳೆಸ್ಬೇಕು, ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಒಳ್ಳೇದಾಗಲಿ ಅವ್ರಿಗೆ. ಒಂದು 10 ಇಯರ್ಸಿಂದ ನೋಡ್ತಿದ್ದೀನಿ. ಗಾಡ್ ಬ್ಲೆಸ್ ಟು ದಟ್ ಟೀಮ್ ಆ್ಯಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗಲಿ. ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಆ್ಯಂಡ್ ವೆರಿ ಗುಡ್ ಪ್ರಿಡಿ ಆರ್ಟಿಸ್ಟ್ ಆದ. ಸೊ ಗಾಡ್ ಬ್ಲೆಸ್ ಟು ಹೋಲ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಿಶಸ್ ಮ್ಯಾಮ್. ಇದೀಗ ನಮ್ಮ ಮುಖ್ಯ ಅತಿಥಿಗಳು ಸುಚೇಂದ್ರ ಪಿಚಾಚಾರ್ ತಮ್ಮ ಶುಭಾಶಯದ ನುಡಿಗಳನ್ನು ಅಸ್ಖಲಿತವಾದಂತಹ ಅವರ ಭಾಷೆಯಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ. ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಒಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದಂಥ ಚಿತ್ರ. ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ, ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನಿನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ. ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆಯದು ಆಗಬಹುದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅತಿಗಣ್ಯರೇ. ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರುಣಿಸುವಾಗೆ, ಕಿವಿಯಲ್ಲಿ ಒಂದಿಷ್ಟು ಅನುರುಣಿಸುವಂಥ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವ್ರು ಕಂಡುಕೊಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ನಾವು ಕೇಳ್ತಿದ್ದ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ, ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ, ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂಥ, ನಾವಿರೋದು ಈಗ ಸ್ಥಿತ್ಯಂತರ ಕಾಲಖಂಡಕ್ಕೆ ಎಲ್ಲರಿಗೂ ಗೊತ್ತಿದೆ. ಜಗತ್ತು ನಡೆಯೋದೇ ತುಂಬ ಗಣಿತಾತ್ಮಕವಾಗಿ ನಡೆಯುತ್ತೆ. ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ. ಯಾವುದು ಅತಿಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಹೇಳ್ತಿರೋದು ನಮಗೆ ಹೊಸತು ಅಲ್ಲ, ಅಥವಾ ಅದು ಇಲ್ಲ ಅಂತ ಅಲೆಗಳೆಯುವಂತಹ ಪರಿಸ್ಥಿತಿಯೂ ನಮ್ಮದಿಲ್ಲ. ಹಾಗೆ ಯೋಚನೆ ಮಾಡಬಲ್ಲಂತಹ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇನೆ ಅದರಲ್ಲಾಗಿರ್ಬೋದಂಥ ಎಲ್ಲ ಲೋಪಗಳನ್ನು, ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಲೈಕಿಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಕೈಗೆ ಅಂತ ಹೇಳಿದ್ದೇನೆ. ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡಿ ಇದೆಯಲ್ಲ, ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಪಥದರ್ಶಿ ಆಗಬೇಕಿದೆ. ಎಲ್ಲರೂ ತುಂಬ ಅತ್ಯುತ್ಸಾಹ, ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ತೊಡ್ಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ, ಅದು ಸಾಕಷ್ಟು ಆಗಲಿ ಅಂತ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾರೆ ಇರ್ತಾರೆ. ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ, ಕಟ್ಟಿಟ್ಟ ಬುದ್ಧಿ ಅನ್ನೋದು ನಾವೆಲ್ಲರೂ ಬಲ್ಲೆವು. ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ, ಯಾಕೆ ಹೀಗೆ, ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸ್ತಲೇ ಇದ್ದೇವೆ. ಚಿತ್ರರಂಗ ಅಂತ ಅಂದ ಕೂಡಲೇ ಅದರಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ. ಬೇರೆ ಬೇರೆ ಮಗ್ಗಲುಗಳಿವೆ, ಬೇರೆ ಬೇರೆ ಪಾರ್ಶ್ವಗಳಿವೆ. ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ನೋಡಿ, ಮಾಧ್ಯಮ ಒಂದು ಜವಾಬ್ದಾರಿ, ಒಂದು ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಟುಕೊಂಡಂಥ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಇಲ್ಲ ಅಂತಂದರೆ ಅದು ತರಬಹುದಾದಂಥ ಅಸಾಮಂಜಸ್ಯವನ್ನು, ಅಪ್ರಾಮಾಣಿಕ, ಅಪ್ರಬುದ್ಧ ಮತ್ತು ಅಸಂಗತ ಉತ್ತೀರ್ಣರ ಆಗಕ್ಕೆ ಕಷ್ಟವಾಗುವಂತಹ ಇಂತಹ ಕಾಲಘಟ್ಟದಲ್ಲಿ ಹಾಗೆ ಏನೂ ರಹಸ್ಯವೇ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬಟಾಬೈಲು, ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ. ಅದರ ನಡುವೆಯೂ ಐ ಲೈಕ್ಯ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ. ಬರ್ತಾ ಇರುವಂತಹ 400ಕ್ಕೂ ಮಿಗಿಲಾದಂತಹ ವಾರ್ಷಿಕವಾಗಿ ಬರುವಂಥ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೂ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನು ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರತಂಡದ ಈ ಪರಿಶ್ರಮವನ್ನು, ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ, ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ಪೂರಕವಾದಂಥ
ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದಕ್ಕೆ ತಂದು ಕೊಡಲಿ. ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚೆಚ್ಚು ಈ ರಂಗಕ್ಕೆ ಅಥವಾ ಈ ರಂಗದಲ್ಲಿ ತೊಡಕೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ನಮಗೆ ನಾವೇ ಹೇಳ್ಕೊಳ್ತಾ, ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ. ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲಕ್ಯ ಅಂತ ತಂಡ ಹೆಚ್ಚೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಲಿ ಅನ್ನೋ ಶುಭೇಚ್ಛೆಯನ್ನು ಅವ್ರಿಗೆ ಕೊಡು ಮಾಡ್ತಾ, ಇಡೀ ತಂಡಕ್ಕೆ ಅವರ ಅಭಿಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲೈಕ್ಯ ತಂಡದ ಪರಿಶ್ರಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಮತ್ತು ಕಾಣುವಂಥ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದೀತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ. ಇಡೀ ತಂತ್ರಜ್ಞರು, ನಟನಟಿಗರು ಸಂಸ್ಕಾರವಿದೆ, ಇಲ್ಲ ಅಂತಿಲ್ಲ. ಈ ತಲೆಮಾರಿಗೆ ಹಾಗನ್ಸತ್ತೆ, ಯಾರು ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗಾರು ಅತಿಥಿಯಿಂದ ಕರೆದಿದ್ದೇವೆ ಅಭ್ಯಾಗತರನ್ನು ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಳೆಯರು ಸಹ ಅವ್ರ ತಂದೆ ತಾಯಂದರು ಕೊಟ್ಟಂಥ ಪೂರ್ವ ಸಂಸ್ಕಾರ, ಅದನ್ನು ನಾನು ಮೆಚ್ಚುತ್ತಾ, ಅದ್ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಸುನೀಲ್ರು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ದರೆ ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಜೋರ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು ಸುಚೇಂದ್ರ ಸರ್. ಎಲ್ಲಾದ್ರೂ ಒಂದಾದ್ರೂ ಆಂಗ್ಲ ಪದ ಕಾಣಿಸ್ತಾ ಅಥವಾ ಕೇಳಿಸ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಅಂದ್ರೆ ನಾವು ಯಾವಾಗ್ಲೂ ಅದೇ ಹೇಳ್ತೀವಿ, ಪೂರ್ವ ತಯಾರಿಯೊಂದಿಗೆ ತಾವೆಲ್ಲರೂ ಇರಬೇಕು. ಅಂದ್ರೆ ಎಸ್ಪೆಷಲಿ ಈ ಚಿತ್ರರಂಗದಲ್ಲಿ ಮಾಡುವಂತಹ ಕಲಾವಿದರು ತುಂಬಾ ಜನ ಆಸೆಗಳು ಇಟ್ಕೊಂಡ್ ಬಂದ್ಬಿಡ್ತಾರೆ, ಆದ್ರೆ ಪೂರ್ವ ತಯಾರಿನೇ ಇರಲ್ಲ. ಅಂಥದ್ದು ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ಮುಂದೆ ಬಂದ್ರೆ ಆ ಥರದ ಕೆಲಸಗಳು ಈ ಅಲೈಕ್ಯ ಸಿನಿಮಾ ತಂಡ ಮಾಡಿದೆ. ಅವರಿಗೆ ಒಳ್ಳೆಯದಾಗ್ಲಿ, ಐಲೈಕ್ಯ ಅನ್ನೋ ಥರ ಆಗ್ಲಿ ಅನ್ನುವಂಥ ಪ್ರೀತಿಯ ಕನ್ನಡದ ಶುಭಾಶಯಗಳಿಗೆ ಮತ್ತೊಮ್ಮೆ